ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವು ಜಿಲ್ಲೆಯಲ್ಲಿ ಪಾರದರ್ಶಕತೆಯಿಂದ ಜರುಗುತ್ತಿದೆ. ಆಗಸ್ಟ್ 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾದ ನಂತರದ ಚಟುವಟಿಕೆಗಳ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಶುಕ್ರವಾರ ಜರುಗಿದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಪ್ರಕಟಣೆ ನಂತರದ ಚಟುವಟಿಕೆಗಳ ಕುರಿತು ಜರುಗಿದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರದಲ್ಲಿ 41,07,000 ಮತದಾರರಿಗೆ ಎನ್ಯುಮರೇಷನ್ ಅರ್ಜಿಗಳನ್ನು 4,525 BLOಗಳ ಮೂಲಕ ವಿತರಿಸಲಾಗಿದ್ದು, ಈ ಪೈಕಿ 35,93,561 ಅರ್ಜಿಗಳನ್ನು ಗಣನೀಕರಣ ಮಾಡಲಾಗಿರುತ್ತದೆ. ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದ 36,476 ಮತದಾರರು, 1,34,903 ಮೃತ ಮತದಾರರು, 26,459 ಗೈರು ಮತದಾರರು, 2,83,249 ಶಾಶ್ವತ ಸ್ಥಳಾಂತರ ಮತದಾರರನ್ನು ಗುರುತಿಸಲಾಗಿದೆ ಎಂದರು. ಗೈರು, ಮೃತ ಹಾಗೂ ಸ್ಥಳಾಂತರಗೊಂಡಂತಹ ಮತದಾರರ ವಿವರಗಳನ್ನು ಈಗಾಗಲೇ ಸಂಬಂಧಿಸಿದ ಕಚೇರಿಗಳಿಗೆ ಸಲ್ಲಿಸಲಾಗಿದೆ. ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಪ್ರಕಟವಾಗದಿದ್ದಲ್ಲಿ ಫಾರ್ಮ್ ನಂಬರ್ 6ರ ಮೂಲಕ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಲು ಅವಕಾಶವಿದೆ. ಈ ಕಾರ್ಯಕ್ಕೆ ಬ್ಲಾಕ್ ಮಟ್ಟದ ಅಧಿಕಾರಿಗಳ ಜೊತೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಅರ್ಹ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯುವಂತೆ ನೋಡಿಕೊಳ್ಳಲು ತಿಳಿಸಿದರು. ಆಗಸ್ಟ್ 24ರಿಂದ ಅಂಕ ಅಥವಾ ಸಂಬಂಧಿಕರಿಲ್ಲದ ಮ್ಯಾಪಿಂಗ್ ಇರದ ಮತದಾರರಿಗೆ ನೋಟಿಸ್ ಜನರೇಟ್ ಮಾಡಿ ನೋಟಿಸ್ಗಳನ್ನು BLOಗಳು ಖುದ್ದಾಗಿ ಮತದಾರರ ಮನೆಗೆ ತಲುಪಿಸಿ ಮತದಾರರ ಸಹಿ ಹಾಗೂ ದಾಖಲೆಗಳನ್ನು ಸ್ವೀಕರಿಸುವ ಛಾಯಾಚಿತ್ರವನ್ನು ಮೊಬೈಲ್ ಆ್ಯಪ್ನಲ್ಲಿ ಕಡ್ಡಾಯವಾಗಿ ದಾಖಲಿಸಲು ತಿಳಿಸಿದರು. ಭಾರತದಲ್ಲಿ 1/7/1987ಕ್ಕಿಂತ ಮೊದಲು ಜನಿಸಿದವರು ಸ್ವಂತ ದಾಖಲೆ ನೀಡಬೇಕಿದ್ದು, 1/7/1987ರಿಂದ 2/12/2004 ನಡುವೆ ಜನಿಸಿದವರು ಸ್ವಂತ ದಾಖಲೆಯೊಂದಿಗೆ ತಂದೆ ಅಥವಾ ತಾಯಿ ಹುಟ್ಟಿದ ದಿನಾಂಕ ಹಾಗೂ ಸ್ಥಳದ ದಾಖಲೆಯನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ. ಅಂಕ ಅಥವಾ ಸಂಬಂಧಿಕರಿಲ್ಲದ ಮ್ಯಾಪಿಂಗ್ ಇರದ ಮತದಾರರಿಗೆ ನೀಡಲಾದ ನೋಟಿಸ್ಗಳ ವಿಚಾರಣೆಯನ್ನು ಜವಾಬ್ದಾರಿಯುತವಾಗಿ ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸಿ ತಂತ್ರಾಂಶದಲ್ಲಿ ದಾಖಲಿಸಬೇಕು. ನೋಟಿಸ್ಗೆ ಸಂಬಂಧಿಸಿದ ಅಹವಾಲುಗಳನ್ನು 15ರಿಂದ 20 ದಿನಗಳಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸುವಂತೆ ಸೂಚಿಸಿದರು. ಕಳೆದ 2 ತಿಂಗಳುಗಳಿಂದ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯದಲ್ಲಿ BLOಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಉತ್ತಮ ಕಾರ್ಯನಿರ್ವಹಿಸಿದ್ದು ರಾಜ್ಯಾದ್ಯಂತ ಪ್ರಶಂಸೆಗೆ ಪಾತ್ರವಾಗಿದ್ದು, ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಗಾಗಿ ಕೈಗೊಂಡಂತಹ ಕ್ರಮಗಳನ್ನು ಇತರೆ ರಾಜ್ಯಗಳಲ್ಲಿ ಅಳವಡಿಸಿಕೊಳ್ಳುತ್ತಿರುವುದು ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಪ್ರಶಂಸಿಸಿದರು. ಈಗ ಇದು ಪೋಸ್ಟ್ ಡ್ರಾಫ್ಟ್ ರೋಲ್ ಆಕ್ಟಿವಿಟೀಸ್ ಅಂಡ್ ಇದರ ಪ್ರೋಗ್ರಾಮ್ ಶೆಡ್ಯೂಲ್ ಹೇಗಿದೆ, ಮೀಡಿಯಾಗೆ ಯಾವಾಗ ಮಾಡ್ತಾ ಇದ್ದೀವಿ, ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ಬೇರೆ ಯಾರಿದ್ದಾರೆ? ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ರೆಪ್ರೆಸೆಂಟೇಟಿವ್ಸ್ಗೂ ನಮಸ್ಕಾರಗಳು. ಅಂಡ್ ಅಡಿಷನಲ್ ಅವರನ್ನು ಈ ಮೀಟಿಂಗ್ ಅಲ್ಲಿ ನೀವು ಭಾಗಿ ಮಾಡಿದ್ದೀರಾ? ಕರೆಕ್ಟ್. ಸೊ ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತಾವು ಹಗಲು ರಾತ್ರಿ ನೋಡದೆ ತಾವೆಲ್ಲರೂ ಪೊಲಿಟಿಕಲ್ ಪಾರ್ಟೀಸ್, EROs, AEROs, BLOs, ಮೀಡಿಯಾ ಪರ್ಸನ್ಸ್ ತಾವೆಲ್ಲರೂ ಕೆಲಸ ಮಾಡಿದ್ದೀರಾ ಲಾಸ್ಟ್ 2 months ಅಲ್ಲಿ. ಅದರಿಂದ ಬೆಳಗಾವಿ ಜಿಲ್ಲೆ ಪ್ರತಿ ಒಂದು ಸ್ಟೇಜಲ್ಲಿ, ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರು ನಮ್ಮನ್ನು ಹೊಗಳಿದ್ದಾರೆ. ಪ್ರತಿ ಒಂದು ಮೀಟಿಂಗ್ ಅಲ್ಲಿ ನಾನು ಸುಮ್ಮನೆ ಹೋಗಿ ಕ್ರೆಡಿಟ್ ತಗೊಳ್ತಾ ಇದ್ದೀನಿ, ಆದ್ರೆ ನನಗೆ ಬಹಳ ಪ್ರೌಡ್ ಫೀಲಿಂಗ್ ಇದೆ, ಜೊತೆನಲ್ಲಿ ಬಹಳ ಹ್ಯಾಪಿ ಫೀಲಿಂಗ್ ಇದೆ. ಕೆಲಸ ಮಾಡಿರೋದು ನೀವು ಹಂಗೆ ಮಾಡ್ತಾ ಇರ್ಬೇಕು. ನೀವು ಕೆಲಸ ಇವತ್ತು ಪೊಲಿಟಿಕಲ್ ಪಾರ್ಟೀಸ್, ಮೀಡಿಯಾ ಮತ್ತೆ ಎಲ್ಲ ನಮ್ಮ ಆಫೀಸರ್ಸ್ ನಾವು ಇನ್ನೊಂದು 2 ತಿಂಗಳು ಮಾಡ್ಬೇಕು, ಚೆನ್ನಾಗಿ ಇನ್ನೊಂದು ಅವಾರ್ಡ್ ತಗೊಂಡು ಬರ್ತೀವಿ. ಒನ್ ಮೋರ್ ವೆರಿ ಗುಡ್ ನ್ಯೂಸ್ ಏನಂದ್ರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಇದಾವಪ್ಪ, ಅನ್ಬಿಲೀವಬಲ್ ವರ್ಕ್ ನಮ್ಮ ಜಿಲ್ಲೆಯಲ್ಲಿ, ಅನ್ಬಿಲೀವಬಲ್ ವರ್ಕ್. ಯಾಕೆಂದ್ರೆ 20 days ago ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ನಮ್ಮ ಜಿಲ್ಲೆಯಲ್ಲಿ 8 ಲಕ್ಷ ಲಾಜಿಕಲ್ ಡಿಸ್ಕ್ರಿಪೆನ್ಸಿ
ಇವತ್ತು 47,778. 47,778. ಈ ಮಾಡೆಲ್ ಏನಿದೆ ಬೆಳಗಾವಿ ಮಾಡೆಲ್ ಅಂತ ಈಗ ಹೆಸರು ಹೊಂದಿದೆ ಅದಕ್ಕೆ. ಅದು ಎಲ್ಲ ಇಡೀ ಸ್ಟೇಟ್ ಅಲ್ಲಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ಜೊತೆನಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ನೆಕ್ಸ್ಟ್ SIR ಆಗುತ್ತೆ ಇದನ್ನೇ ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ನಮಗೆ ತುಂಬಾ ಧನ್ಯವಾದ. ಟ್ರೈನಿಂಗ್ ಮೀಟಿಂಗ್ ಅಲ್ಲಿ CEO ಅವರು ಅಟ್ಲೀಸ್ಟ್ ನೀವಿದ್ರಲ್ವಾ, ನನ್ನ ಹೆಸರು 10 ಸತಿ ತಗೊಂಡಿದೆ. ನಾನು ಆವಾಗ ಯೋಚನೆ ಮಾಡಿದ್ದೆ ಬಹಳ ಒಳ್ಳೆ ಕ್ರೆಡಿಟ್ ಸಿಗ್ತಾ ಇದೆ ನಮಗೆ. ಬಟ್ ಕ್ರೆಡಿಟ್ ಗೋಸ್ ಟು ಯು, ಆಲ್ ದ ಆಫೀಸರ್ಸ್, ರೈಟ್ ಫ್ರಮ್ ಅಡಿಷನಲ್ DEO ಟು ದ BLO ಅಂಡ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್, ಪ್ರತಿ ಒಬ್ಬ BLAಗೆ ಮತ್ತೆ ನನ್ನ ಮೀಡಿಯಾ ಫ್ರೆಂಡ್ಸ್ಗೆ, ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ SIR ಅಲ್ಲಿ ಕೆಲಸ ಮಾಡಿ ತೋರಿಸಿದ್ದೀರಾ. ಅದರ್ವೈಸ್ ದಿಸ್ ವಾಸ್ ನಾಟ್ ಪಾಸಿಬಲ್. ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ಗೆ ಒಂದು ಸ್ಪೆಷಲ್ ಕ್ರೆಡಿಟ್ ನಾನು ಪ್ರವೀಣ್ಗೂ ಹೇಳಬೇಕು. ಅವ್ರಿಗೆ ಸ್ಟಾರ್ಟ್ ಮಾಡಿದವರೇ ಸರ್. ಪ್ರವೀಣ್ಗೆ ಹೇಳಬೇಕು. ಪ್ರವೀಣ್ ಅವರು ನಾನು ಒಂದ್ಸತಿ ಇದೇ ಮೀಟಿಂಗ್ ಅಲ್ಲಿ ಇದ್ದಾಗ ಜಸ್ಟ್ ನಾನು ವಾಕ್ ಮಾಡ್ತಾ ಇದ್ದೆ, ಪಕ್ಕದಲ್ಲಿ ಬಂದು ಹೇಳಿದ್ರು ನಮ್ಮ ಕಡೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಕಡಿಮೆ ಮಾಡಿದ್ರು ಅಂತ. ಇಮಿಡಿಯೇಟ್ಲಿ ಸೇಮ್ ಡೇ ಅವರಿಂದ ಮತ್ತೆ ಸಿದ್ದು ಅವರಿಂದ 4 ಸತಿ ನಾವು ಮೀಟಿಂಗ್ ಮಾಡಿಸಿದ್ವಿ. ಹಂತದಲ್ಲಿ 4 ಸತಿ ಮೀಟಿಂಗ್ ಮಾಡಿಸಿದ್ವಿ. ನೆಕ್ಸ್ಟ್ ಡೇ ಇಂದ ಅಮೇಸಿಂಗ್ ರಿಸಲ್ಟ್ಸ್ ಇನ್ ದ ಡಿಸ್ಟ್ರಿಕ್ಟ್. ಸೊ ಬೆಳಗಾವಿನಲ್ಲಿ ಅದೊಂದು ಒಳ್ಳೆ ವಿಚಾರ. ನೀವು ಒಮ್ಮೆ ಹೇಳಿದ್ರೆ ಸಾಕು, ಕೆಲಸ ಆಗ್ತಾ ಇರುತ್ತೆ. ಸೊ ಐ ವೆರಿ ವೆರಿ ಹ್ಯಾಪಿ. ಈ ನೆಕ್ಸ್ಟ್ ಫೇಸ್ ಏನಿದೆ, ನಾವೇನು ನೋಟಿಸ್ ಜಾರಿ ಮಾಡ್ತೀವಿ, ಹಿಯರ್ ಮಾಡ್ತೀವೋ, ಅದರದ್ದು 90% ಕೆಲಸ ತಾವು ಆಲ್ರೆಡಿ ಕಡಿಮೆ ಮಾಡಿಕೊಂಡಿದ್ದೀರ. ಸೊ ಐ ಆಮ್ ವೆರಿ ಕಂಫರ್ಟಬಲ್. ಒಂದು 40 ಡೇ ಟೈಮ್ ಇದೆ. ನನ್ನ ಪ್ರಕಾರ ಒಂದು 20 ಡೇಸ್ ಒಳಗಡೆ ನಾವು ಮುಕ್ತಾಯ ಮಾಡಬಹುದು. ಎಲ್ಲ ನೋಟಿಸಸ್ನು ಹಿಯರ್ ಮಾಡಬಹುದು, ಆಪರ್ಚುನಿಟಿ ಕೊಡಬಹುದು, ಸ್ಪೀಕಿಂಗ್ ಆರ್ಡರ್ಸ್ ಪಾಸ್ ಮಾಡಬಹುದು. 20 ಡೇಸ್ ಒಳಗಡೆ ಇದನ್ನು ಮುಗಿಸ್ಬೇಕು. ದಟ್ಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ಎಷ್ಟು ಜನ AEROs ಅವರು ಕೇಳಿದ್ದಾರೆ, ಎಲ್ಲ AEROs ನಾವು ಅಪ್ರೂವ್ ಮಾಡಿ ರೆಕಮೆಂಡ್ ಮಾಡಿದೀವಿ. ಆರ್ಡರ್ ಆಗಿ ಬರುತ್ತೆ. ಲೆಟ್ ದೆಮ್ ಡೂ ಇಟ್ ಆಸ್ ಪರ್ ದೇರ್ ಕನ್ವೀನಿಯನ್ಸ್. ಒನ್ ಕಂಡೀಷನ್, ಹಿಯರಿಂಗ್ ಲೋಕಲ್ ಮಟ್ಟದಲ್ಲಿ ಆಗಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಲಿ. ನಾವು ನನ್ನ ಪ್ರಸ್ತಾವಿಕ ನೋಡಿ ಮುಗಿಸ್ತಾ ಇದ್ದೀನಿ. ಅಂಡ್ ನಾನು ನನ್ನ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದ್ದೀನಿ. ಈಗ ನೆಕ್ಸ್ಟ್ ಎಲ್ಲ ಸಿದ್ದು ಹುಲ್ಲೋಳಿ ಡಾಕ್ಟರ್ ಸಿದ್ದು ಹುಲ್ಲೋಳಿ ಅವರು ನಮಗೆ ಹೇಳ್ತಾರೆ. ಅಂಡ್ ಅವ್ರು ಏನೇನು ಹೇಳ್ತಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಅಂಡ್ ಏನಾದರೂ ಡೌಟ್ಸ್ ಇದೆ ಅಂದ್ರೆ ಮಾತಾಡೋಣ. ಮಧ್ಯದಲ್ಲಿ ಮಾಧ್ಯಮದವರು ಕೇಳ್ಬೋದು, ಪೊಲಿಟಿಕಲ್ ಪಾರ್ಟೀಸ್ ಕೇಳ್ಬೋದು. ಡೋಂಟ್ ವೇಟ್. ಸಿದ್ದು ಅವ್ರು ಮುಗಿಸಿದ ನಂತರ ಕೇಳೋಣ ಅಂತ ಏನಿಲ್ಲ. ಇದು ಡಿಸ್ಕಷನ್, ಇದು ಟ್ರೈನಿಂಗ್ ಅಲ್ಲ, ಡಿಸ್ಕಷನ್ ಕೇಳ್ತಾ ಇರ್ಬೋದು. ಲಾಸ್ಟ್ಗೆ ನಾವು ಒಂದು ಶೆಡ್ಯೂಲ್ ಡಿಸೈಡ್ ಮಾಡ್ತೀವಿ. ಐ ನೀಡ್ ಅ ಶೆಡ್ಯೂಲ್. ನಾನು ರೋಹಿತ್ ಅವ್ರಿಗೆ ಅದೇ ಹೇಳ್ತಾ ಇದ್ದೀನಿ. ಐ ನೀಡ್ ಅ ಶೆಡ್ಯೂಲ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ನನಗೆ ಎಷ್ಟು ಬರ್ತವೆ, ಯಾವಾಗ ಬರ್ತವೆ, ಎಲ್ಲಿಂದ ಬರ್ತವೆ, ಅದು ಯಾವುದಂತ ನನಗೆ ಮುಂಚಿತವಾಗಿ ಗೊತ್ತಿರಬೇಕು. ಅದೆಲ್ಲ ನನ್ನ ಕಡೆ ರೆಡಿ ಇರಬೇಕು. ವೆರಿಫಿಕೇಶನ್ ಆಗಿರ್ಬೇಕು. ನಾನು ಬರೀ ನಾಮಿನಲಿ ಅಲ್ಲಿ ಕೂತ್ಕೋಬೇಕು. ಹಂಗಿರ್ಬೇಕು ಸಿಸ್ಟಮ್. ಆ ಸಿಸ್ಟಮ್ ನಾವು ಡೆವಲಪ್ ಮಾಡಬೇಕಿಲ್ಲಿ. ಇಡೀ ರಾಜ್ಯದಲ್ಲಿ ಆ ಸಿಸ್ಟಮ್ ಅಡಾಪ್ಟ್ ಮಾಡಬೇಕು. ಆ ಸಿಸ್ಟಮ್ ಸೃಜನೆ ಇವತ್ತಿಲ್ಲ ಆಗಬೇಕು. ಥ್ಯಾಂಕ್ ಯು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಮಹಾನಗರ ಪಾಲಿಕೆ ಉಪ ಆಯುಕ್ತರಾದ ಸಿದ್ದು ಹುಲ್ಲೋಳಿ ಮಾತನಾಡಿ, ಆಗಸ್ಟ್ 24ರಂದು ಕರಡು ಪ್ರತಿಯನ್ನು ಪ್ರಕಟಿಸಲಾಗುತ್ತಿದ್ದು 1 ತಿಂಗಳುಗಳ ಕಾಲ ಆಕ್ಷೇಪಣೆಗಳನ್ನು ಸ್ವೀಕರಿಸಲು ಕಾಲಾವಕಾಶವಿರುತ್ತದೆ. ಜಿಲ್ಲೆಯ ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳಿಗೆ 126 ಹೆಚ್ಚುವರಿ AEROಗಳನ್ನು ನೇಮಿಸಲಾಗಿದ್ದು, ಇವರು ತಮ್ಮ ಲಾಗಿನ್ನಲ್ಲಿ ನೋಟಿಸ್ ಜನರೇಟ್ ಮಾಡಬೇಕು. ನೋಟಿಸ್ ಸಂಬಂಧಪಟ್ಟಂತೆ ಅಹವಾಲುಗಳನ್ನು ಆಲಿಸಲು ವಾರ್ಡ್ವಾರು ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗುವುದು. ಸಂಭವನೀಯ ತಪ್ಪುಗಳಿಗೆ ಸಂಬಂಧಿಸಿದಂತೆ ನೋಟಿಸ್ ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಹಂತಗಳನ್ನು ಪ್ರಾತ್ಯಕ್ಷಿಕೆ ಮೂಲಕ ಸವಿವರವಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಾದ ಗುಲಾಬರಾವ್ ಭೂಷಣ್ ಭರ್ಸೆ, ಪ್ರಶಿಕ್ಷಣಾರ್ಥಿ IAS ಅಧಿಕಾರಿ ರೋಹಿತ್ ಸಿಂಗ್, ಹೆಚ್ಚುವರಿ ಪ್ರಾದೇಶಿಕ ಆಯುಕ್ತರಾದ ಗೀತಾ ಕೌಲ್ಗಿ, ಅಪರ ಜಿಲ್ಲಾಧಿಕಾರಿ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಜರಿದ್ದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to rupees 1,000 off per gram on gold, flat rupees 1,000 off per gram on diamond, and rupees 1,000 off on every 50 grams of silver. Get rupees 150 extra per gram on old gold exchange. And that's not all. Rupees 4 crore worth of diamond jewelry to be won through lucky draw. Offers available at all Bhima showrooms near you. TNC apply.